ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೊಡ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಇವತ್ತು ಈ ಒಂದು ವಿಡಿಯೋ ಮೂಲಕ ನಾವು ನಿಮಗೆ ರಸಮ್ ಪೌಡ್ರನ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀವಿ. ಏಕೆಂತಂದರೆ ಇವತ್ತು ನಾವು ನಿಮಗೆ ಮಾಡಿ ತಿಳಿಸ್ತಾ ಇರ್ತಕ್ಕಂಥದ್ದು ಅಯ್ಯಂಗಾರಿ ಸ್ಟೈಲ್ನ ರಸಮ್ ಪುಡಿ. ಖಂಡಿತ ರಸಮ್ ಪುಡಿನಲ್ಲಿ ಹಲವಾರು ವಿಧ ಇದೆ. ಅದರಲ್ಲಿ ಬಹಳ ವಿಶೇಷವಾದಂಥ ಅಯ್ಯಂಗಾರಿ ರಸಮ್ ಪುಡಿನ ಇವತ್ತು ನಾವು ಮಾಡಿ ತೋರಿಸ್ತಾ ಇದ್ದೀವಿ. ಏಕೆಂದರೆ ನಿಮಗೂ ಈ ಒಂದು ರಸಮ್ನ ಟೇಸ್ಟ್ ಗೊತ್ತಾಗಬೇಕು ಅಂದರೆ ನೀವು ಸಹ ಈ ರಸಮ್ ಪೌಡ್ರನ್ನ ಮಾಡಿ ರಸಮ್ ಮಾಡಿ ತಿಂದಾಗಲೇ ಗೊತ್ತಾಗೋದು. ಹಾಗಿದ್ರೆ ಬನ್ನಿ, ಈ ರೀತಿಯಾದಂಥ ರಸಮ್ ಪುಡಿ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು, ಹಾಗೆ ಮಾಡತಕ್ಕಂಥ ವಿಧಾನ ಏನು ಅಂತೀಗ ನೋಡ್ಕೊಳ್ಳೋಣ. ಮೊದಲಿಗೆ ನಾವಿಲ್ಲಿ ಖಾರದ ಮೆಣಸಿನ್ಕಾಯಿನ 1 ಹಿಡಿಯಷ್ಟು ಅಂದರೆ 25ರಿಂದ 30 ಮೆಣಸಿನ್ಕಾಯಿಗಳನ್ನ ತೊಗೊಂಡಿದ್ದೀವಿ. ಅದೇ ರೀತಿಯಾಗಿ ಬ್ಯಾಡಗಿ ಮೆಣಸಿನ್ಕಾಯಿನ 2 ಹಿಡಿಯಷ್ಟು ತೊಗೊಂಡಿದ್ದೀವಿ. ಅಂದರೆ ಒಂದು 50ರಿಂದ 60 ಮೆಣಸಿನ್ಕಾಯಿನ ತೊಗೊಂಡಿದ್ದೀವಿ. 5 ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳುಗಳು, ಹಾಗೆ 1 ಟೀ ಸ್ಪೂನಷ್ಟು ಮೆಂತ್ಯ ಕಾಳು, ಜೊತೆಗೆ 2 ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ಮೆಣಸಿನ ಕಾಳುಗಳು, 1 ಟೀ ಸ್ಪೂನಷ್ಟು ಸಾಸಿವೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ 1 ಟೀ ಸ್ಪೂನಷ್ಟು ಅರಿಶಿಣದ ಪುಡಿ, ಸ್ವಲ್ಪ ಇಂಗನ್ನು ತೊಗೊಂಡಿದ್ದೀವಿ. ಜೊತೆಗೆ 1 ಟೀ ಸ್ಪೂನಷ್ಟು ಎಣ್ಣೆನ ತೊಗೊಂಡಿದ್ದೀವಿ. ಎಣ್ಣೆನ ನಾವು ಮೆಣಸಿನಕಾಯಿಗಳನ್ನ ಹುರಿಯೋದಕ್ಕೋಸ್ಕರ ಉಪಯೋಗಿಸ್ತೀವಿ. ಇದಿಷ್ಟು ನಿಮಗೆ ರಸಮ್ ಪೌಡರ್ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು. ಹಾಗೆ ಬನ್ನಿ, ಈ ಒಂದು ಚಳಿಗಾಲಕ್ಕೆ ಬಿಸಿ ಬಿಸಿಯಾದಂಥ ರಸಮ್ ಮಾಡೋದಕ್ಕೆ ಬೇಕಾದಂಥ ಪೌಡ್ರ್ ಯಾವ ರೀತಿ ಮಾಡೋದಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾವು ತೊಗೊಂಡಂಥ ಒಣಮೆಣಸಿನ್ಕಾಯಿ ಹಾಗೆ ಮಿಕ್ಕಿದೆಲ್ಲ ಮಸಾಲ ಪದಾರ್ಥಗಳನ್ನು ಹುರ್ಕೋಬೇಕಾಗುತ್ತೆ. ಮೊದಲಿಗೆ ನಾವು ಒಣಮೆಣಸಿನ್ಕಾಯಿಗಳನ್ನ ಹುರ್ಕೊಳ್ಳೋಣ. ಅದಕ್ಕೋಸ್ಕರ ನಾವು ಸ್ಟವ್ ಮೇಲೊಂದು ಬಾಣಲೆ ಇಟ್ಟು ಸ್ಟವ್ ಹಚ್ಕೊಳ್ತಾ ಇದ್ದೀವಿ. ಬಾಣಲೆ ಬಿಸಿ ಆಗಬೇಕು. ನಂತರ ಈಗ ಸ್ವಲ್ಪ ಬಿಸಿಯಾದಂಥ ಬಾಣಲಿಗೆ ನಾವು ಮೊದಲಿಗೆ ಎಲ್ಲ ಒಣಮೆಣಸಿನ್ಕಾಯಿನೂ ಸಹ ಸೇರಿಸ್ಕೊಳ್ಳೋಣ. ಇಲ್ಲಿ ನಾವು ಖಾರದ ಮೆಣಸಿನ್ಕಾಯಿ ಹಾಗೆ ಬ್ಯಾಡಗಿ ಮೆಣಸಿನ್ಕಾಯಿ ಎರಡನ್ನೂ ಸಹ ಒಟ್ಟಿಗೆ ಸೇರಿಸ್ಕೊಂಡಿದ್ದೀವಿ. ಈಗ ನಾವು ಸ್ವಲ್ಪ ಎಣ್ಣೆನೂ ಸಹ ಸೇರಿಸ್ತಾ ಇದ್ದೀವಿ. ಈ ರೀತಿ ಎಣ್ಣೆ ಸೇರಿಸೋದ್ರಿಂದ ನಿಮಗೆ ಮೆಣಸಿನ್ಕಾಯಿನ ಉರಿಬೇಕಾದ್ರೆ ಅಷ್ಟಾಗಿ ಘಾಟು ಬರಲ್ಲ. ಈ ರೀತಿ ನೀವು ಮೆಣಸಿನ್ಕಾಯಿಗಳನ್ನ 4ರಿಂದ 5 ನಿಮಿಷಗಳ ಕಾಲ ಹುರ್ಕೋಬೇಕಾಗತ್ತೆ. ಅದು ಲೋ ಫ್ಲೇಮಲ್ಲಿ. ನಿಮಗೆ ಮೆಣಸಿನ್ಕಾಯಿ ಚೆನ್ನಾಗಿ ಹುರ್ಕೊಂಡಷ್ಟು ರುಚಿನೂ ಸಿಗುತ್ತೆ, ಮತ್ತು ಕ್ರಿಸ್ಪಿ ಆಗೋದ್ರಿಂದ ನಿಮಗೆ ಪುಡಿ ಆಗೋದಕ್ಕೆ ಬಹಳ ಹೆಲ್ಪ್ ಆಗುತ್ತೆ. ನೋಡ್ತಾ ಇದ್ರಲ್ಲ ವೀಕ್ಷಕರೇ, ಇಲ್ಲಿ ನಾವೀಗ 4ರಿಂದ 5 ನಿಮಿಷಗಳ ಕಾಲ ಎಲ್ಲ ಒಣಮೆಣಸಿನ್ಕಾಯಿನೂ ಹುರ್ಕೊಂಡಾಯಿತು. ಈ ಮಟ್ಟದವರೆಗೂ ನೀವು ಸಹ ಹುರ್ಕೊಂಡ್ರೆ ಸಾಕಾಗುತ್ತೆ. ಮೆಣಸಿನ್ಕಾಯಿಗಳನ್ನ ಹುರಿದಾದ ನಂತರ ಮತ್ತೆ ನಾವು ಬಾಣಲೆ ಇಟ್ಟು ಬಿಸಿ ಮಾಡ್ಕೊಂಡಿದ್ದೀವಿ. ಈಗ ಮಿಕ್ಕಿದೆಲ್ಲ ಪದಾರ್ಥಗಳನ್ನ ಹುರ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಮೊದಲು ನಾವು ಧನಿಯಾ ಕಾಳುಗಳನ್ನ ಸೇರಿಸ್ಕೊಳ್ತಾ ಇದ್ದೀವಿ. ನಂತರ ಮೆಂತ್ಯ ಮತ್ತು ಕರಿಮೆಣಸು, ಜೊತೆಗೆ ಜೀರಿಗೆ ಮತ್ತು ಸಾಸಿವೆನೂ ಸಹ ಸೇರಿಸಿ ಎಲ್ಲನೂ ನಾವು ಲೋ ಫ್ಲೇಮಲ್ಲೇ ಒಂದು 4ರಿಂದ 5 ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಇದೆಲ್ಲ ಬಿಸಿಯಾಗಿ ಚೆನ್ನಾಗಿ ಕ್ರಿಸ್ಪಿ ಆಗಬೇಕು. ಯಾವುದೇ ಕಾರಣಕ್ಕೂ ಇದನ್ನೆಲ್ಲ ನಾವು ಸೇಯಿಸಬಾರ್ದು. ಸೇಯಿಸಿದ್ರೆ ನಿಮಗೆ ರಸಮ್ ಪೌಡ್ರನ್ನ ರುಚಿ ಹೋಗಿಬಿಡುತ್ತೆ. ಇದೇ ರೀತಿಯಾಗಿ ನೀವು ಒಟ್ಟಿಗೆ ಎಲ್ಲ ಪದಾರ್ಥಗಳನ್ನು ಸೇರಿಸಿ ಹುರ್ಕೋಬೇಕಾಗತ್ತೆ. ನಿಮ್ಗೆ ಒಟ್ಟಿಗೆ ಸೇರಿಸಿ ಹುರ್ಕೊಳ್ಳೋದಕ್ಕಾಗಲಿಲ್ಲ ಅಂದರೆ ಬೇಕಾದ್ರೆ ಸಪ್ರೇಟಾಗೂ ಸಹ ಸೇರಿಸಿ ಹುರ್ಕೋಬೋದು. ಈ ಪದಾರ್ಥಗಳನ್ನೆಲ್ಲ ಹುರಿತಾ ಇರಬೇಕಾದ್ರೆ ಈ ರೀತಿ ಚೆನ್ನಾಗಿ ಕದಡ್ತಾ ಇರಿ. ಈ ರೀತಿ ಕದಡ್ತಾ ಹುರ್ಕೊಳ್ಳೋದ್ರಿಂದ ನಿಮಗೆ ಪದಾರ್ಥಗಳು ಎಲ್ಲ ಕಡೆಗೂ ಚೆನ್ನಾಗಿ ರೋಸ್ಟ್ ಆಗುತ್ತೆ. ನೀವು ಈ ಪದಾರ್ಥಗಳನ್ನೆಲ್ಲ ಎಷ್ಟು ಸೊಗಸಾಗಿ ಹುರ್ಕೊಳ್ತೀರೋ ಅಷ್ಟೇ ನಿಮಗೆ ರಸಮ್ಮು ಟೇಸ್ಟ್ ಸಿಗುತ್ತೆ ಅನ್ನೋದ್ರಲ್ಲಿ 2 ಮಾತಿಲ್ಲ. ಈಗ ಇದನ್ನು ಸಹ ನಾವು 4ರಿಂದ 5 ನಿಮಿಷ ಹುರ್ಕೊಂಡಾಯಿತು. ಈಗ ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ. ಈಗ ಹುರಿದಂಥ ಪದಾರ್ಥಗಳನ್ನ ಒಂದು ತಟ್ಟೆಗೆ ಸೇರಿಸ್ಕೊಳ್ಳೋಣ. ನಂತರ ನಾವು ಕರಿಬೇವಿನ ಸೊಪ್ಪನ್ನು ಹುರ್ಕೋಬೇಕಾಗತ್ತೆ. ಈ ಕರಿಬೇವಿನ ಸೊಪ್ಪನ್ನು ಹುರ್ಕೊಳ್ತಕ್ಕಂಥ ಸಮಯದಲ್ಲಿ ನಾವು ಈಗ ಮೊದಲೇ ಹುರಿದಂಥ ಪದಾರ್ಥಗಳೆಲ್ಲ ತಣ್ಣಗಾಗಿರುತ್ತೆ. ತಣ್ಣಗಾದ ನಂತರನೇ ನಾವು ಮಿಕ್ಸಿಗಾಗಿ ಪುಡಿ ಮಾಡ್ಕೋಬೇಕಾಗತ್ತೆ. ಬನ್ನಿ, ಈಗ ಕರಿಬೇವಿನ ಸೊಪ್ಪನ್ನು ಹುರ್ಕೊಳ್ಳೋಣ. ಮತ್ತೆ ನಾವು ಸ್ಟವ್ ಮೇಲೆ ಬಾಣಲೆ ಇಟ್ಕೊಂಡು ಕರಿಬೇವಿನ ಸೊಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀವಿ. ನಂತರ ನಾವು ಸ್ಟವ್ನ ಹಚ್ಚಿ ಕರಿಬೇವಿನ ಸೊಪ್ಪನ್ನು ಸಹ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಇದು ಹಸಿ ಇರೋದ್ರಿಂದ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಯಾಕೆಂದರೆ ಇದೆಲ್ಲ ಕ್ರಿಸ್ಪಿಯಾಗಿ ಪುಡಿ ಆಗೋದಕ್ಕೆ ಸಹಾಯ ಆಗಬೇಕು. ಕರಿಬೇವಿನ ಸೊಪ್ಪು ಸ್ವಲ್ಪ ಹಸಿ ಇರೋದ್ರಿಂದ ನಿಮಗೆ ಸ್ವಲ್ಪ ಹೆಚ್ಚಿನ ಸಮಯ ಬೇಕಾಗ್ಬೋದು ಇದೆಲ್ಲ ಕ್ರಿಸ್ಪಿ ಆಗೋದಕ್ಕೆ.
ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ಕರಿಬೇವಿನ ಸೊಪ್ಪನ್ನು ಸಹ ನಾವು ಈ ರೀತಿ ಚೆನ್ನಾಗಿ ಹುರ್ಕೊಂಡಾಗಿದೆ. ಈಗ ಕರಿಬೇವಿನ ಸೊಪ್ಪು ಸಹ ಕ್ರಿಸ್ಪಿ ಆಗಿದೆ. ನಾವು ತೊಗೊಂಡಂಥ ಎಲ್ಲ ಪದಾರ್ಥಗಳನ್ನು ಹುರ್ಕೊಂಡು ಸಹ ಆಗಿದೆ. ಈಗ ನಾವು ಮತ್ತೆ ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ. ಈಗ ಹುರಿದಂಥ ಎಲ್ಲ ಪದಾರ್ಥಗಳನ್ನು ಪುಡಿ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಒಂದು ಜಾರ್ಗೆ ಮೊದಲಿಗೆ ಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆ ನಾವು 2ನೇ ಬಾರಿ ಹುರಿದಂಥ ಪದಾರ್ಥಗಳನ್ನು ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಜೊತೆಗೆ ನಾವು ಕೊನೆಯಲ್ಲಿ ಹುರಿದಂಥ ಕರಿಬೇವಿನ ಸೊಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಜೊತೆಗೆ ನಾವು ತೊಗೊಂಡಂಥ ಅರಿಶಿಣದ ಪುಡಿನೂ ಸಹ ಸೇರಿಸ್ಕೊಳ್ತಾ ಇದ್ದೀವಿ. ನಾವು ತೊಗೊಂಡಂಥ ಹಿಂಗನ್ನು ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಒಟ್ಟಾರೆಯಾಗಿ ನಾವು ತೊಗೊಂಡಂಥ ಎಲ್ಲ ಪದಾರ್ಥಗಳನ್ನು ಮಿಕ್ಸಿ ಜಾರ್ಗೆ ಸೇರಿಸಾಯಿತು. ಬನ್ನಿ ಈಗ ಯಾವ ಮಟ್ಟದವರೆಗೂ ಪುಡಿ ಮಾಡಬೇಕು ಅನ್ನೋದನ್ನು ನೋಡ್ಕೊಳ್ಳೋರಂತೆ ನಾವೀಗ ಇದನ್ನೆಲ್ಲ ಪುಡಿ ಮಾಡ್ಕೊಂಡು ಬರ್ತೀವಿ. ಈಗ ಓಕೆ ವೀಕ್ಷಕರೇ, ಈಗ ಇಲ್ಲಿ ನೀವು ನೋಡ್ತಾ ಇದ್ರಲ್ಲ, ಒಳ್ಳೆ ಬಣ್ಣದಿಂದ ಹಾಗೆ ಒಳ್ಳೆ ರುಚಿಯಿಂದ ಕೂಡಿರ್ತಕ್ಕಂಥ ಅಯ್ಯಂಗಾರಿ ಸ್ಟೈಲ್ನ ರಸಮ್ ಪೌಡರ್ ಈಗ ರೆಡಿಯಾಗಿದೆ. ಈ ಮಟ್ಟದವರೆಗೂ ನೀವು ಸಹ ಇದನ್ನು ಪುಡಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇನ್ನು ರಸಮ್ ಪುಡಿನೇನೋ ಮಾಡಾಯಿತು, ಆದರೆ ಈ ರಸಮ್ ಪುಡಿನ ಉಪಯೋಗಿಸಿ ಯಾವ ರೀತಿ ರಸಮ್ ಮಾಡೋದು ಅಂತ ಕೇಳ್ತೀರಾ? ಖಂಡಿತ ಮದುವೆ ಮನೆಯ ಶೈಲಿಯ ರುಚಿನಲ್ಲಿ ನೀವು ರಸಮ್ನ ಮಾಡ್ಬೋದು ಈ ಒಂದು ರಸಮ್ ಪುಡಿನ ಉಪಯೋಗಿಸಿ. ಹಾಗಿದ್ರೆ ಈ ವಿಡಿಯೋ ಮೇಲ್ಗಡೆ ಲಿಂಕ್ ಬರ್ತಾ ಇದೆ, ಆ ಲಿಂಕ್ನ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಸಹ ಈ ಒಂದು ರಸಮ್ ಪೌಡ್ರನ್ನ ಉಪಯೋಗಿಸಿ ಸೂಪರ್ ಆದ ಟೇಸ್ಟಲ್ಲಿ ರಸಮ್ನ ಮಾಡ್ಕೋಬೋದು. ನೀವು ಸಹ ಒಮ್ಮೆ ಈ ರೀತಿಯ ರಸಮ್ ಪೌಡ್ರನ್ನ ಮಾಡಿ ನೋಡಿ, ಜೊತೆಗೆ ರಸಮ್ ಮಾಡಿ ಟೇಸ್ಟ್ ಮಾಡಿ ನೋಡಿ. ಆಗ ನಿಮಗೆ ಈ ರಸಮ್ನ ಒಂದು ರುಚಿ ಖಂಡಿತ ಗೊತ್ತಾಗುತ್ತೆ. ಹಾಗಿದ್ರೆ ಇವತ್ತು ನಾವು ಮಾಡಿ ತಿಳಿಸಿದಂಥ ಅಯ್ಯಂಗಾರಿ ಸ್ಟೈಲ್ನ ರಸಮ್ ಪೌಡ್ರು ತಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಜೊತೆಗೆ ಈ ಒಂದು ರಸಮ್ ಪೌಡರ್ನ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋಗಿ ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತಷ್ಟು ಒಳ್ಳೆ ಹೊಸ ರೆಸಿಪಿಗಳಿಗಾಗಿ ನೋಡ್ತಾ ಇರಿ ಭಾಗ್ಯ ಟಿವಿ ಅಂತ ಹೇಳ್ತಾ, ಮತ್ತೆ ಹೊಸ ವಿಡಿಯೋದಲ್ಲಿ ತಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿವರೆಗೂ ತಮಗೆಲ್ಲ ಧನ್ಯವಾದನ ಅರ್ಪಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್.